ನೋಡಿ ಈ ರೀತಿ ಟಾಟಾ ಮಾಡಿ ಊರಿಗೆ ಹೋಗ್ಬಿಟ್ರು. ಏನಪ್ಪ ಮಾಡ್ಕೊಳೋದು ಬೆಳಗ್ಗೆ ನಂಗೆ ಆಗಿತ್ತು, ಹೋಟ್ಲು ಹೋಗಿ ಇಷ್ಟ ಇರಲಿಲ್ಲ. ಹೋಗೋಗಿ ಕಸ ಹೊಡೆದ್ಬಿಟ್ಟು ಲೈಫ್ ಲೈನಿಗೆ ಹೋಗಿ ಶುದ್ಧವಾದ ಚಿಕನ್ 3/4 kg ತಂದುಬಿಟ್ಟು ತೊಳೆದು ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ಟು ಹಸಿ ವಾಸನೆ ಎಲ್ಲ ಹೋಗ್ಬೇಕು. ನೋಡಿ ಈ ಥರ ಎಲ್ಲ ನೀರೆಲ್ಲ ಹೋಗಿ ಅರಿಶಿನ ಏನೂ ಹಾಕಂಗಿಲ್ಲ ಇದಕ್ಕೆ. ನೋಡಿ ಸ್ವಲ್ಪ ಬೇಯಿಸ್ಕೊಂಡು ಈ ಥರ ತಟ್ಟೆಯಲ್ಲಿ ತೆಗೆದಿಟ್ಕೊಂಡು ಒಂದು ಲಿಂಬೆಹಣ್ಣು ಈ ಥರ ಕಟ್ ಮಾಡ್ಕೊಂಡು ನೋಡಿ ಈ ಚಿಕನಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ ಒಂದು ಲಿಂಬೆಹಣ್ಣು ಹಾಕ್ಕೊಂಡ್ಬಿಟ್ಟು ಕ್ಲೀನಾಗಿ ನೋಡಿ ಗರಂ ಮಸಾಲ ಸ್ವಲ್ಪ ಅರ್ಧ, ಕಸ್ತೂರಿ ಮೇಥಿ 1/4 ಸ್ಪೂನು, ಧನಿಯಾ 1/4 ಸ್ಪೂನ್ ಖಾರ ಪುಡಿ ನೋಡಿ ಈ ರೀತಿ ಹಾಕ್ಕೊಂಡು ಕಲಸಿ ಮಧ್ಯಾಹ್ನ ತನಕ ಇಟ್ಬಿಟ್ಟೆ ಕ್ಲೀನಾಗಿ. ನೋಡಿ ಇಷ್ಟು ಮಧ್ಯಾಹ್ನ 1 ಗಂಟೆಗೆ ಮನೆಗೆ ಬರ್ತೀನಿ. ಈ ರೀತಿ ರೈಸು ಟಕ್ಕ ಅಂತ ರೈಸ್ ಮಾಡ್ಕೊಂಡೇ ಇರ್ಬಿಟ್ಟೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೆಳಗ್ಗೆ ಕಲಿಸಿ ಚಿಕನ್ ಎಣ್ಣೆಗೆ ಹಾಕಿದಷ್ಟೇ ನೋಡಿ ಈ ರೀತಿ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಫಸ್ಟಿಗೆ ದಪ್ಪ ಉರಿಲಿ ಈ ಥರ ನೀರು ಹಾಕ್ಕೊಂಡು ಸ್ವಲ್ಪ ಡ್ರೈ ಮಾಡ್ಕೊಂಡು ಕ್ಲೀನಾಗಿ ನೋಡಿ ಅಷ್ಟೇ, ಏನೂ ಹಾಕೋಣಂಗಿಲ್ಲ. 2.5 ಸ್ಪೂನು ಸೋಯಾ ಸಾಸ್ ಹಾಕ್ಕೊಂಡ್ಬಿಟ್ಟಿದೆ. ನೋಡಿ ಈ ಕಡೆ 1.5 ಸ್ಪೂನು ತುಪ್ಪ, ಒಂದು ಅರ್ಧ ಈರುಳ್ಳಿ ಕಡಿಮೆ ಉರಿಲಿ ಫ್ರೈ ಮಾಡ್ಕೊಬೇಕಿದು. ಕಡಿಮೆ ಉರಿಲಿ ತುಪ್ಪದಲ್ಲೇ ಫ್ರೈ ಆಗಬೇಕಿದೆ. ನೋಡಿ ಅರ್ಧ ಸ್ಪೂನ್ ಮಾತ್ರ ಪೆಪ್ಪರು ಅಷ್ಟೇ, ನಿಧಾನ ಉರಿಲಿ ಫ್ರೈ. ನೋಡಿ ಆ ಚಿಕನ್ ಬೇಯಕ್ಕಿಟ್ಟಿದ್ದೆ ನಾನು, ಅದಕ್ಕೆ ಹಾಕೊಂಬಿಟ್ಟೆ. ನೋಡಿ ಕಲರ್ ಚೇಂಜ್ ಆಗ್ತಿದೆ ಚಿಕನ್ದು, ನೋಡಿ ಮಜಾ ಸಿಗ್ತಾ ಇದೆ. ನೋಡಿ ರೆಡಿ ಆಗಿಯೇ ಹೋಯ್ತು. ಕಡಿಮೆ ಉರಿಲಿ 10 ನಿಮಿಷ ಬಿಟ್ಟಿದ್ದೆ, ಒಂದು ಚೂರು ತಾಳ ಹಿಡ್ದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬರೀ ಎಣ್ಣೆ ಕಾಣ್ತಾ ಇದೆ. ನೋಡಿ 10 ನಿಮಿಷ ಬಿಟ್ಟಿದ್ದೆ ಕಡಿಮೆ ಉರಿಲಿ. ನೋಡಿ ಚಿಕನ್ ರೆಡಿ ಆಗೇ ಹೋಯ್ತು. ಫಸ್ಟ್ ಕ್ಲಾಸ್ ಚಿಕನ್. ನೋಡಿ ನೋಡಿ ಹೆಂಗೆ ಕಾಣ್ತಾ ಇದೆ. ನೋಡಿ ಎಣ್ಣೆ ಬಿಟ್ಟರೆ ಏನೂ ಇಲ್ಲ, ಅಷ್ಟು ಚೆನ್ನಾಗಾಗಿದೆ. ನೋಡಿ ನೋಡಿ ಹಾಗೇ ಹೋಯ್ತು. ಆಹಾ, ಇದಕ್ಕೆ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಟ್ರೆ ಆ ಮಜಾನೇ ಬೇರೆ ಬಿಡಿ. ಒಂದು ದಾಲ್ ತಂದೀನಿ, ದಾಲು ವೈಟ್ ರೈಸ್ ಹಿಂಗಿರುತ್ತೆ ನೋಡ್ತೀರಂತಡೀರಿ. ನೋಡಿ ಈ ರೀತಿ ಫೈನಲ್ ಕೊತ್ತಂಬರಿ ಸೊಪ್ಪು ಈ ಥರ ಹಾಕೊಂಡ್ಬಿಟ್ಟು ನೋಡಿ ಸುಮ್ಮನೆ ಒಂದು 2-3 ರೌಂಡ್ ಈ ಥರ ತಿರುಗಿಸ್ಬಿಟ್ರೆ ರೆಡಿ ಆಗೇ ಹೋಯ್ತು. ನೋಡಿ ಮುಗ್ದೇ ಹೋಯ್ತು. ನೋಡಿ ಕ್ಲೋಸ್ ಹೆಂಗೆ ಕಾಣ್ತಾ ಇದೆ. ನೋಡಿ 30 ರೂಪಾಯಿ ದಾಲ್ ತಂದಿದ್ದೆ ಪಾರ್ಸಲ್ಲು. ಇವೆಲ್ಲ ಮಾಡ್ಕೊಳಕ್ಕಾಗಲ್ಲ, ತುಂಬ ತೊಂದರೆ ಆಗುತ್ತೆ ಸಾಂಬಾರೆಲ್ಲ. ನೋಡಿ ದಾಲು ಎಷ್ಟು ಚೆನ್ನಾಗಿದೆ. ನೋಡಿ ಫ್ರೆಂಡ್ ಹತ್ರನೇ ತಂದಿದ್ದು, ತುಂಬ ಚೆನ್ನಾಗಿದೆ. ನೋಡಿ ಈ ರೀತಿ ರೈಸ್ ಹಾಕ್ಕೊಂಡು 2 ಸೌಟ್ ದಾಲ್ ಹಾಕ್ಕೊಂಡು ಏನು ಸುಖ ಅಂತೀರ ಅದು. ಒಂದು ಕಡೆ ವೆಜ್ಜು, ಒಂದು ಕಡೆ ನಾನ್ ವೆಜ್ಜು. ನೋಡಿ ಚಿಕನ್ ರೆಡಿ. ನೋಡಿ ನೋಡಿ ಒರಿಜಿನಲ್ ಫೋಟೋ, ಏನು ಕಲ್ಲರ್ ಗಿಲ್ಲರ್ ಎಡಿಟ್ ಏನೂ ಇಲ್ಲ. ನೋಡಿ ಹಾಗೆ ಹೋಯ್ತು. ನೋಡಿ ಸೂಪರ್ ಚಿಕನ್ ಮಾಡ್ಕೊಂಡು ತಿನ್ನಿ, ಅರ್ಧ kg ತಿಂತೀರಾ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಮುಗ್ದೇ ಹೋಯ್ತು. ಇದು ಹೆಂಗೆ ಕಾಣ್ತಾ ಇದೆ ಅದೇ ಥರ ಬರುತ್ತೆ. ನೋಡಿ 1/4 kg ತಿಂದೆ ನಾನು ಒಂದೊತ್ತಿಗೆ. ತುಂಬ ಚೆನ್ನಾಗಿರುತ್ತೆ, ಮಾಡ್ಕೊಂಡು ನೋಡಿ.